ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಬಹಳ ದಿನಗಳ ನಂತರ ಇವತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಬಂದಿದ್ದೇನೆ. ಸಾಮಾನ್ಯ ಅರ್ಥಶಾಸ್ತ್ರದ ಪ್ರಶ್ನೆಗಳು. ಇವೆಲ್ಲ ಪ್ರಶ್ನೆಗಳು ಎಕನಾಮಿಕ್ಸ್ ಕೆಸೆಟ್ ಎಕ್ಸಾಮ್ 2025 ಬರ್ಬೋದಾದಂತಹ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ತೇರ್ಗಡೆಯಾದಂತಹ ವಿದ್ಯಾರ್ಥಿಗಳು ಸಹಾಯಕ ಪ್ರಾಧ್ಯಾಪಕರಾಗಲು ಅರ್ಹರಾಗುತ್ತಾರೆ. ಹಾಗಾಗಿ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಹಾಗೂ ಪ್ರಸ್ತುತವಾಗಿ PhDಯನ್ನು ಪಡೆದುಕೊಳ್ಳಲಿಕ್ಕೆ ಇದರ ಅಂಕಗಳ ಮಾನದಂಡವಾಗಿ ಇಡಲಾಗುತ್ತೆ ಅನ್ನೋದನ್ನು ನೀವು ಗಮನಿಸಬೇಕಾಗ್ತದೆ. ಹಾಗಾಗಿ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯ ವಿಶೇಷ ಸಂಚಿಕೆಯನ್ನು ಈಗ ನಾವು ಹೇಳ್ತಾ ಇದ್ದೇನೆ. ಹಾಗಾದರೆ ಮೊದಲನೆಯ ಪ್ರಶ್ನೆ, ವಿಜಯ್ ಕೇಳ್ಕರ್ ಸಮಿತಿಯ ವರದಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ವ್ಯಾಪಾರ ಸುಧಾರಣೆಗಳು, ಆಪ್ಷನ್ ನಂಬರ್ ಬಿ ಕೇಂದ್ರ ರಾಜ್ಯ ಹಣಕಾಸು ಸಂಬಂಧಗಳು, ಆಪ್ಷನ್ ನಂಬರ್ ಸಿ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಹೂಡಿಕೆಯ ಹಿಂತೆಗೆತ, ಆಪ್ಷನ್ ನಂಬರ್ ಡಿ ತೆರಿಗೆಯ ಸುಧಾರಣೆಗಳು. ಈ 4 ರೀತಿಯ ಒಂದು ಆಪ್ಷನ್ಗಳನ್ನು ಕೊಟ್ಟಾಗ ಇದರಲ್ಲಿ ಸರಿಯಾದ ಉತ್ತರ ತೆರಿಗೆಯ ಸುಧಾರಣೆಗಳು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿವರಣೆಯನ್ನು ನೋಡೋಣ. ಭಾರತದಲ್ಲಿ ತೆರಿಗೆ ಸುಧಾರಣೆಗಳಿಗೆ ಪ್ರಚೋದನೆಯು 2002ರಲ್ಲಿ ವಿಜಯ್ ಕೇಳ್ಕರ್ ಅಧ್ಯಕ್ಷತೆಯಲ್ಲಿ ನೇರ ಮತ್ತು ಪರೋಕ್ಷ ತೆರಿಗೆಗಳ ಕಾರ್ಯಪಡೆಯ ಶಿಫಾರಸುಗಳೊಂದಿಗೆ ಬಂದಿತು. ಈ ಕಾರ್ಯಪಡೆಯ ಪ್ರಮುಖ ಶಿಫಾರಸುಗಳು ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನು ಹೆಚ್ಚಿಸುವುದು, ವಿನಾಯಿತಿಗಳ ತರ್ಕಬದ್ಧಗೊಳಿಸುವಿಕೆ, ದೀರ್ಘಾವಧಿಯ ಬಂಡವಾಳ ಲಾಭ ತೆರಿಗೆಯನ್ನು ರದ್ದುಪಡಿಸುವುದು, ಸಂಪತ್ತು ತೆರಿಗೆಯನ್ನು ರದ್ದುಪಡಿಸುವುದು ಇತ್ಯಾದಿಗಳಿಗೆ ಸಂಬಂಧಿಸಿದ ನೇರ ತೆರಿಗೆಗಳ ಬಗ್ಗೆ ಇದು ವಿವರಣೆಯನ್ನು ನೀಡುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಪ್ರಮುಖವಾಗಿ ನಾವು ತೆರಿಗೆ ಅಂದರೆ ಏನು ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ಯಾವುದೇ ರೀತಿಯ ಪ್ರತಿಫಲಾಕ್ಷೆ ಇಲ್ಲದೆ ನೇರವಾಗಿ ಸರ್ಕಾರಕ್ಕೆ ಕಟ್ಟುವಂಥದ್ದನ್ನು ನಾವು ತೆರಿಗೆ ಎಂದು ಕರಿತೇವೆ. ಹಾಗಾದರೆ ಎರಡನೇ ಪ್ರಶ್ನೆ, ಹಳದಿ ಕ್ರಾಂತಿಯು ಯಾವ ಬೆಳೆ ಉತ್ಪಾದನೆಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ದ್ವಿದಳ ಧಾನ್ಯಗಳು, ಆಪ್ಷನ್ ನಂಬರ್ ಬಿ ಎಣ್ಣೆ ಬೀಜಗಳು, ಆಪ್ಷನ್ ನಂಬರ್ ಸಿ ಸೂರ್ಯಕಾಂತಿ, ಆಪ್ಷನ್ ನಂಬರ್ ಡಿ ಜೇನುತುಪ್ಪ. ಸೊ ಹಾಗಾದರೆ ಈ 4 ರೀತಿಯ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಎಣ್ಣೆ ಬೀಜಗಳು, ಬಿ ಸರಿಯಾದ ಉತ್ತರವಾಗಿರುತ್ತದೆ. ಹಾಗಾದರೆ ಇದರ ಸ್ವಲ್ಪ ವಿವರಣೆಯನ್ನು ನೋಡೋಣ. ಖಾದ್ಯ ಎಣ್ಣೆಯ ಉತ್ಪಾದನೆಯನ್ನು ಹೆಚ್ಚಿಸಲು, ವಿಶೇಷವಾಗಿ ಸಾಸಿವೆ ಮತ್ತು ಎಳ್ಳು ಬೀಜಗಳನ್ನು ಹೆಚ್ಚಿಸಲು 1986-87ರಲ್ಲಿ ಕ್ರಾಂತಿಯನ್ನು ಪ್ರಾರಂಭಿಸಲಾಯಿತು. ಇದು ಎಣ್ಣೆ ಬೀಜಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವುದು ಹಳದಿ ಕ್ರಾಂತಿ ಎಂದು ಕರೆಯಲ್ಪಡುವ ಈ ಉಪಕ್ರಮಗಳ ಫಲಿತಾಂಶ ಹೆಚ್ಚು ಉತ್ತೇಜನಕಾರಿಯಾಗಿದೆ. 1986 ಮತ್ತು 1994ರ ನಡುವೆ ಎಣ್ಣೆ ಬೀಜಗಳ ವಿಸ್ತೀರ್ಣ, ಉತ್ಪಾದನೆ ಮತ್ತು ಇಳುವರಿಯ ಬೆಳವಣಿಗೆಯ ದರವು ಗಮನಾರ್ಹವಾಗಿ ಹೆಚ್ಚಾಯಿತು ಎಂದು ನಾವು ಹೇಳಬಹುದು. ಇದು ಒಂದು ಪ್ರಶ್ನೆ. ಮೂರನೇ ಪ್ರಶ್ನೆ, ಸೂರ್ಯಕಾಂತಿ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಹೊಂದಿರುವ ರಾಜ್ಯ ಯಾವುದು? ಸೊ ಇಲ್ಲಿ ಆಪ್ಷನ್ ನಂಬರ್ ಎ ರಾಜಸ್ಥಾನ್, ಆಪ್ಷನ್ ನಂಬರ್ ಬಿ ಕರ್ನಾಟಕ, ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಡಿ ತಮಿಳುನಾಡು. ಹಾಗಾದರೆ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕವು ಸೂರ್ಯಕಾಂತಿ ಉತ್ಪಾದಿಸುವ ರಾಜ್ಯಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಇದು ಸುಮಾರು 3.4 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದಿಸುತ್ತದೆ. ಇದರ ನಂತರ ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರಗಳು ಬರುತ್ತವೆ ಅನ್ನೋದನ್ನು ಇಲ್ಲಿ ನಾವು ತಿಳಿದುಕೊಳ್ಬೇಕಾಗ್ತದೆ. ಹಾಗಾಗಿ ಭಾರತದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿಯನ್ನು ನಮ್ಮ ಕರ್ನಾಟಕ ರಾಜ್ಯ ಉತ್ಪಾದನೆ ಮಾಡುತ್ತದೆ ಎನ್ನುವುದನ್ನು ನಾವು ಇಲ್ಲಿ ನೋಡಬಹುದು. ಇದು ಮೂರನೇ ಪ್ರಶ್ನೆ. ಈ ಮೂರನೇ ಪ್ರಶ್ನೆ ಪ್ರಮುಖವಾದದ್ದು ಆಗಿರುತ್ತದೆ. ಮುಂಬರುವ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಪರೀಕ್ಷೆಯಲ್ಲಿ ಇದನ್ನು
ಕೇಳಬಹುದು. ಅದೇ ರೀತಿಯಾಗಿ 4ನೇ ಪ್ರಶ್ನೆ, ಮ್ಯೂಚುವಲ್ ಫಂಡ್ ಎಂದರೇನು? ಆಪ್ಷನ್ ನಂಬರ್ ಎ, ಕೇಂದ್ರ ಸರ್ಕಾರ ಸ್ಥಾಪಿಸಿದ ನಿಧಿ. ಆಪ್ಷನ್ ನಂಬರ್ ಬಿ, ಜಾಗತಿಕ ಹಣಕಾಸು ಸಂಸ್ಥೆಗಳು ನೀಡುವ ನಿಧಿ. ಆಪ್ಷನ್ ನಂಬರ್ ಸಿ, ಹೂಡಿಕೆದಾರರ ಗುಂಪಿನಿಂದ ಹಣವನ್ನು ಸಂಗ್ರಹಿಸುವ ನಿಧಿ. ಆಪ್ಷನ್ ನಂಬರ್ ಡಿ, ಯಾವುದೂ ಅಲ್ಲ. ಈ 4 ಆಪ್ಷನ್ಗಳಲ್ಲಿ ಮ್ಯೂಚುವಲ್ ಫಂಡ್ ಅಂದರೆ ಸರಿಯಾದ ಉತ್ತರ. ಹೂಡಿಕೆದಾರರ ಗುಂಪಿನಿಂದ ಹಣವನ್ನು ಸಂಗ್ರಹಿಸುವ ನಿಧಿಗೆ ನಾವು ಮ್ಯೂಚುವಲ್ ಫಂಡ್ ಎಂದು ಕರೀತೇವೆ. ಅಂದರೆ ಮ್ಯೂಚುವಲ್ ಫಂಡ್ ಎಂದರೆ ಹೂಡಿಕೆದಾರರ ಗುಂಪಿನಿಂದ ಹಣವನ್ನು ಸಂಗ್ರಹಿಸಿ ಬಂಡವಾಳ ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡಿ ಹೂಡಿಕೆದಾರರಿಗೆ ಲಾಭವನ್ನು ಗಳಿಸುವ ನಿಧಿಗೆ ನಾವು ಮ್ಯೂಚುವಲ್ ಫಂಡ್ ಎಂದು ಕರೀತೇವೆ. 5ನೇ ಪ್ರಶ್ನೆ, ವಿಶ್ವ ಬ್ಯಾಂಕ್ ಇತ್ತೀಚೆಗೆ ಭಾರತವನ್ನು ಈ ಕೆಳಗಿನಂತೆ ವರ್ಗೀಕರಿಸಿದೆ. ಆಪ್ಷನ್ ನಂಬರ್ ಎ, ಕಡಿಮೆ ಆದಾಯ ಆರ್ಥಿಕತೆ. ಆಪ್ಷನ್ ನಂಬರ್ ಬಿ, ಹೆಚ್ಚಿನ ಆದಾಯ ಆರ್ಥಿಕತೆ. ಆಪ್ಷನ್ ನಂಬರ್ ಸಿ, ಮಧ್ಯಮ ಆದಾಯದ ಆರ್ಥಿಕತೆ. ಆಪ್ಷನ್ ನಂಬರ್ ಡಿ, ಕಡಿಮೆ ಮಧ್ಯಮ ಆದಾಯದ ಆರ್ಥಿಕತೆ. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಡಿ, ಕಡಿಮೆ ಮಧ್ಯಮ ಆದಾಯದ ಆರ್ಥಿಕತೆಗಳು. ಹಾಗಾದರೆ ಇದರ ಬಗ್ಗೆ ನಾವು ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ಳೋಣ. ವಿಶ್ವ ಬ್ಯಾಂಕ್ ವರ್ಗೀಕರಣದ ಪ್ರಕಾರ ಈ ಹಿಂದೆ ಇತರ ಅಭಿವೃದ್ಧಿಶೀಲ ದೇಶಗಳೊಂದಿಗೆ ಸಾಮಾನ್ಯ ಛತ್ರಿಯಡಿಯಲ್ಲಿ ಇರಿಸಲಾಗಿದ್ದ ಭಾರತವನ್ನು ಈಗ ಕೆಳ ಮಧ್ಯಮ ಆದಾಯ ದೇಶ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಸರ್ಕಾರ ಖರ್ಚು ಅದರ ಆದಾಯಕ್ಕಿಂತ ಹೆಚ್ಚಾದ ಪರಿಸ್ಥಿತಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತೆ. ಆಪ್ಷನ್ ನಂಬರ್ ಎ, ಡಿಫಾಲ್ಟ್ ಹಣಕಾಸು. ಆಪ್ಷನ್ ನಂಬರ್ ಬಿ, ಕೊರತೆ ಆದಾಯ. ಆಪ್ಷನ್ ನಂಬರ್ ಸಿ, ಬಜೆಟ್ ಕೊರತೆ. ಆಪ್ಷನ್ ನಂಬರ್ ಡಿ, ಡಿಫಾಲ್ಟ್ ಆದಾಯ. ಹಾಗಾದರೆ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಸಿ, ಬಜೆಟ್ ಕೊರತೆ. ಬಜೆಟ್ ಕೊರತೆ ಎಂದರೆ ಖರ್ಚುಗಳು ಆದಾಯಕ್ಕಿಂತ ಹೆಚ್ಚಾದ ಆರ್ಥಿಕ ಪರಿಸ್ಥಿತಿ. ಇದು ಸಾಮಾನ್ಯವಾಗಿ ಸರ್ಕಾರದ ಖರ್ಚಿಗೆ ಸಂಬಂಧಿಸಿದೆ ಮತ್ತು ವ್ಯವಹಾರ ಅಥವಾ ವ್ಯಕ್ತಿಯ ಖರ್ಚಿಗೆ ಅಲ್ಲ. ಬಜೆಟ್ ಕೊರತೆಯನ್ನು ಸಾಮಾನ್ಯವಾಗಿ GDPಯ ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಾಮಾನ್ಯ ಅರ್ಥಶಾಸ್ತ್ರದಲ್ಲಿ ಬರ್ಬೋದಾದಂಥ ಒಂದು ಪ್ರಶ್ನೆಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಬೆಲ್ ಬಟನನ್ನು ಹೊಡೆದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ. ಮುಂದಿನ ದಿನಮಾನಗಳಲ್ಲಿ ಹೀಗೆ ಬೇರೆ ಬೇರೆ ರೀತಿಯ ವಿಶೇಷ ಸಂಚಿಕೆಯೊಂದಿಗೆ ನಾನು ಬರುತ್ತಿದ್ದೇನೆ. ಕಾರಣಾಂತರಗಳಿಂದ ನನ್ನ ಕೆಲಸದ ಒತ್ತಡದಿಂದಾಗಿ ನನಗೆ ಕ್ಲಾಸ್ಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಈಗ ನಾನು ನಿರಂತರವಾಗಿ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತಹ ತಯಾರಿ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಕೋನದಿಂದ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ವಿಶೇಷ ರೀತಿಯಲ್ಲಿ ಪ್ರಶ್ನೆಗಳನ್ನು ಹಾಗೂ ವಿಸ್ತಾರವಾದ ವಿಷಯವನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.